ಹಾಯ್ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ಎಲ್ಲರೂ ಆರಾಮದಿರತ್ತೆ ಅನ್ಕೊಳತ್ತೀನಿ. ನಾ ಇವತ್ತೊಂದು ಡಿಟಾಕ್ಸ್ ಡ್ರಿಂಕ್ದ ರೆಸಿಪಿ ನಿಮ್ಮ ಜೋಡಿ ಶೇರ್ ಮಾಡೋಣ ಅನ್ಕೊಳತ್ತೀನಿ. ನೋಡ್ರಿ, ಇದಕ್ಕೆ ಏನು ತೊಗೊಂಡೀನಿ: ಕೊತ್ತಂಬರಿ ಕಾಳು, ಜೀರಿಗೆ, ಮೆಂತೆ, ಲವಂಗ, ದಾಲ್ಚಿನ್ನಿ, ಆಮೇಲೆ ಅಜ್ವಾನ, ಬಡೆ ಸೊಪ್ಪ, ಕಲೋಂಜಿ ಅಂಥೇಳಿ, ಆಮೇಲೆ ಕರಿಬೇವು ಮತ್ತು ಒಂದು ಸ್ವಲ್ಪ ತುಳಸಿ ತೊಗೊಂಡೀನಿ. ಕರಿಬೇವು ಮತ್ತು ತುಳಸಿ ಆಲ್ರೆಡಿ ಅದನ್ನು ಸ್ವಚ್ಛಂಗೆ ತೊಳೆದು ಒಣಗಿಸಿ ಇಟ್ಕೊಂಡಿದ್ನಿ. ಸೊ ಈಗ ಒಂದೊಂದಾಗಿ ಹುರ್ಕೊಳ್ಳೋಣ. ಸೊ ಫಸ್ಟ್ ನಾ ಈಗ ಕೊತ್ತಂಬರಿ ಕಾಳು ಹುರ್ಕೊಳತ್ತೀನಿ. ಕೊತ್ತಂಬರಿ ಕಾಳು ನಮ್ಗೆ ವೆಯ್ಟ್ ಲಾಸ್ ಒಳಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೋಲ್ ಮಾಡ್ತೈತಿದೆ. ಆಮೇಲೆ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡಿ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ, ಇಮ್ಯುನಿಟಿ ಪವರ್ನ ಕೂಡ ಹೆಚ್ಚು ಮಾಡ್ತೈತಿ ನಮ್ಗೆ ಕೊತ್ತಂಬರಿ ಕಾಳು. ಇದೊಂಥರ ಔಷಧ ವಸ್ತು ಇದ್ದಂಗೆ ಕೊತ್ತಂಬರಿ ಕಾಳು ಅನ್ನೋದು. ಸೊ ಇದನ್ನು ಲೋ ಫ್ಲೇಮ್ ಒಳಗೆ ಹುರಿದು ತೆಗೆದಿಟ್ಕೊಳತ್ತೀನಿ. ಹುರಿದಾವೀಗ ಚೆಂದಂಗೆ. ಈಗ ನೆಕ್ಸ್ಟ್ ಅಜ್ವಾನ ಹುರ್ಕೊಳತ್ತೀನಿ. ಅಜ್ವಾನ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ, ನಮ್ಗೆ ಹೊಟ್ಟೆ ಏನಾರ ಒಂದು ಸ್ವಲ್ಪ ಭಾರ ಅನಿಸ್ದಾಗ ಅಥವಾ ಜೀರ್ಣ ಆಗಿಲ್ಪ ಅಂದಾಗ ಒಂದು 4 ಅಜ್ವಾನ ನಾವೆಲ್ಲ ಬಾಯಿಗೆ ಹಾಕ್ಕೊಳ್ಳೋದು ಯಾವಾಗೂ ರೂಢಿ. ಸೊ ಇದು ನಮಗೆ ಮೇನ್ ಅಂದರೆ ಜೀರ್ಣಕ್ರಿಯೆ ಒಳಗೆ ಭಾಳ ಹೆಲ್ಪ್ ಮಾಡ್ತೈತಿ. ಆಮೇಲೆ ಬ್ಲಡ್ ಪ್ಯೂರಿಫೈ ಮಾಡ್ತೈತಿ. ಮೇನ್ ಅಂದರೆ ಆ್ಯಸಿಡಿಟಿ ಮತ್ತು ಗ್ಯಾಸ್ ಪ್ರಾಬ್ಲಮ್ ಏನಾರ ಇದ್ರೆ ನಮ್ಗೆ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತಿ. ಸೊ ಇದನ್ನು ಹುರಿದು ಸೈಡಿಗೆ ತೆಗೆದಿಟ್ಕೊಳತ್ತೀನಿ. ನೆಕ್ಸ್ಟ್ ಈಗ ಸೋಂಪು ಹುರ್ಕೊಳತ್ತೀನಿ. ಸೋಂಪು ಅಷ್ಟೇ ನಮಗೆ ಜೀರ್ಣಕ್ರಿಯೆ ಒಳಗೆ ಭಾಳ ಇಂಪಾರ್ಟೆಂಟ. ಸೊ ಊಟ ಮಾಡಿದ ಮ್ಯಾಗ ಸ್ವಲ್ಪ ಸೋಂಪು ಆಗಿದ್ರೆ ಏನೋ ಒಂಥರ ಅದು ಹೊಟ್ಟೆಗೆ ಹದ ಕೊಡ್ತೈತಿ. ಆಮೇಲೆ ಒಂಥರ ಬ್ಲಡ್ ಪ್ಯೂರಿಫೈಯರ. ಪೀರಿಯಡ್ಸ್ದಾಗಂತೂ ನಮ್ಗೆ 1-2 ಸ್ಪೂನ್ ಸೋಂಪು ಹಾಕಿ ನೀರು ಕುದಿಸಿ ಕುಡಿದ್ರೆ ಹೊಟ್ಟೆಗೆ ಏನೋ ಒಂಥರ ಸಮಾಧಾನ ಇರ್ತೈತಿ. ಆಮೇಲೆ ವೆಯ್ಟ್ ಲಾಸನ್ನು ಮಾಡ್ತೈತಿ. ಈಗ ನೆಕ್ಸ್ಟ್ ಜೀರಿಗೆ ಹುರ್ಕೊಳತ್ತೀನಿ. ಜೀರಿಗೆ ನಮ್ಗೆ ಶುಗರ್ ಲೆವೆಲ್ನ ಕಮ್ಮಿ ಮಾಡ್ತೈತಿ. ಆಮೇಲೆ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ತೈತಿ. ಅಷ್ಟೇ ಅಲ್ಲದೆ ಇದು ಕೂಡ ವೆಯ್ಟ್ ಲಾಸಿಗೆ ಒಂದು ಇಂಪಾರ್ಟೆಂಟ ಜೀರಿಗೆನೂ. ಆಮೇಲೆ ಮುಖದ ಮೇಗಿನ ಒಂಥರ ಸುಕ್ಕು, ನೆರಿಗೆ ಏನಿರ್ತಾವಲ್ಲ ಅವೆಲ್ಲ ರೆಡ್ಯೂಸ್ ಆಗೋಕ್ಕೆ ನಮ್ಗೆ ಜೀರಿಗೆ ಹೆಲ್ಪ್ ಮಾಡ್ತೈತಿ. ಕಲೋಂಜಿನೂ ಅಷ್ಟೇ, ಇದೊಂಥರ ಔಷಧದ ವಸ್ತು ಇದ್ದಂಗೆ ಕಲೋಂಜಿನೂ. ಅದನ್ನು ಸ್ವಲ್ಪ ಹುರಿದೆ ತೆಗೆದಿಟ್ಕೊಳತ್ತೀನಿ. ಅದು ಭಾಳ ಕಹಿ ಇರ್ತೈತಿ, ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ಪ್ರಮಾಣದಾಗ ತೊಗೊಂಡೀನಿ. ನೆಕ್ಸ್ಟ್ ಈಗ ಮೆಂತೆ ಹುರ್ಕೊಳತ್ತೀನಿ. ಮೆಂತೆ ಇದು ನಿಮಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಒಂಥರ ಅಮೃತ ಇದ್ದಂಗಿದೆ. ಇದು ನಮ್ಗೆ ತೂಕ ಇಳ್ಸಕ್ಕಂದ್ರೂ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಆಮೇಲೆ ನಮ್ಮ ಸ್ಕಿನ್ ಹೆಲ್ತಿಗಾಗಲಿ, ಹೇರ್ ಹೆಲ್ತಿಗಾಗಲಿ ಮೆಂತೆ ಭಾಳ ಒಂದು ಒಳ್ಳೆಯ ಗುಣ ಹೊಂದಿರೋಂಥ ಒಂದು ವಸ್ತು ಅದ. ನೆಕ್ಸ್ಟ್ ಈಗ ಲವಂಗ ಮತ್ತು ಒಂದು ಸ್ವಲ್ಪ ದಾಲ್ಚಿನ್ನಿ ಹುರ್ಕೊಳತ್ತೀನಿ. ಲವಂಗ ದಾಲ್ಚಿನ್ನಿ ಹೆಂಗಂದ್ರೆ ಬ್ಲಡ್ ಪ್ರೆಷರ್ ಕಮ್ಮಿ ಮಾಡ್ತೈತಿ. ಆಮೇಲೆ ಜೀರ್ಣಕ್ರಿಯೆ ಚಲೋ ಮಾಡ್ತೈತಿ. ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತೈತಿ. ಆಮೇಲೆ ಶುಗರ್ ಲೆವೆಲೂ ಕಮ್ಮಿ ಆಗ್ತೈತಿ ಇದರಿಂದ. ಆಮೇಲೆ ಇದು ದಾಲ್ಚಿನ್ನಿ ಮೇನಾಗಿ ನಮ್ಮ ಹೇರ್ ಹೆಲ್ತಿಗೆ ಭಾಳ ಇಂಪಾರ್ಟೆಂಟ. ಈಗ ಕರಿಬೇವು ಒಂಚೂರು ಹುರ್ಕೊಳತ್ತೀನಿ ಲೈಟಾಗಿ. ಕರಿಬೇವು ನಮ್ಗೆ BP ಶುಗರ್ ಲೆವೆಲ್ನ ಕಮ್ಮಿ ಮಾಡ್ತೈತಿ. ಹೇರ್ ಗ್ರೋತ್ ಆಗೋಕೆ, ಆಮೇಲೆ ಕೂದಲು ಕಪ್ಪು ಉಳ್ಸೋಕೆ ಹೆಲ್ಪ್ ಮಾಡ್ತೈತಿ. ಅದು ಅಲ್ಲದೆ ಕೊಲೆಸ್ಟ್ರಾಲ್ನು ಕಮ್ಮಿ ಮಾಡ್ತೈತಿ. ನಮಗೆ ಡೈಲಿ ಒಂದು 2-3 ಎಲೆ ನಾವು ಕರಿಬೇವು ತಿನ್ನೋದ್ರಿಂದ ನಮ್ಮ ಕೂದಲು ಉದುರೋದನ್ನು ಎಲ್ಲ ಕಮ್ಮಿ ಆಗ್ತೈತಿ. ಬಟ್ ನಮಗೆ ಹಂಗೆ ಹಸಿ ತಿನ್ನೋಕ್ಕಾಗಂಗಿಲ್ಲ ಅಂತ ಹೇಳಿ ನಾವು ಹೀಗೆಲ್ಲ ಮಾಡ್ಕೋಬೋದು. ಸೊ ತುಳಸಿನೂ ಹುರ್ಕೊಂಡೀನಿ. ತುಳಸಿನೂ ಅಷ್ಟೇ ನಮ್ಗೆ ಏನರ ಶೀತ ಕೆಮ್ಮು ಎಲ್ಲ ಇದ್ದಾಗ ಕಮ್ಮಿ ಮಾಡ್ತೈತಿ. ಆಮೇಲೆ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಚಲೋ, ಹಾರ್ಟ್ ಹೆಲ್ತಿಗೂ ಚಲೋ. ಎಲ್ಲ ರೀತಿಯಿಂದ ನಮಗೆ ತುಳಸಿನೂ ಒಂದು ಔಷಧನ ಅದು. ಸೊ ಮತ್ತೊಂದು ಸಲ ಅದನ್ನ ಹಂಗೆ ಪ್ಯಾನ್ನಾಗ ಬಿಟ್ಟು ಅದೆಲ್ಲ ಕುರು ಆಗೋತನ ಬಿಟ್ಟಿದ್ನಿ. ಅವ ಫುಲ್ ಕ್ರಿಸ್ಪಿ ಆಗಿ ಅವು ಕೈಲೇನೋ ಮುರಿಯೋಂಗೆ. ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ನಾಗ ಹಾಕಿ ಪೌಡ್ರ್ ಮಾಡ್ಕೊಳತ್ತೀನಿ. ಸೊ ನಾ ಇದಕ್ಕೆ ಅರಿಶಿನ ಬೇರೆ ಹಾಕ್ಕೊಂಡಿಲ್ಲ ಹುರಿದು. ಅದಕ್ಕೆ ನಾ ಡೈರೆಕ್ಟಾಗಿ ಒಂದು ಪ್ಯೂರ್ ಅರಿಶಿನ ಹಾಕ್ಕೊಳತ್ತೀನಿ. ಆಮೇಲೆ ಮಿಕ್ಸ್ ಮಾಡಿದ್ರೆ ಸರಿ ಹೋಗಂಗಿಲ್ಲ ಅಂಥೇಳಿ ಈ ಮಿಕ್ಸಿ ಒಳಗನ ಮಿಕ್ಸ್ ಮಾಡ್ಕೊಳತ್ತೀನಿ. ಸೊ ಈಗ ನುಣ್ಣಗೆ ಪೌಡ್ರ್ ಆಗೈತಿ ಇದು. ಸೊ ನಾವು ಡೈಲಿ ಒಂದೊಂದು ಕಾಳದ ನೀರು ಕುದಿಸಿನೂ ಕುಡಿಬೋದು, ಅಥವಾ ಹಿಂಗೆ ಪೌಡ್ರನ್ನೂ ಮಾಡ್ಕೋಬೋದು. ಬಟ್ ಏನು ಗೊತ್ತಾನ, ಡೈಲಿ ನಾವು ಅದು ಒಂದೊಂದು ಕಾಳು ತೆಗೆದು ಅದು ನೀರಾಗ ಹಾಕಿ ಕುದಿಸಿ ಅಷ್ಟೆಲ್ಲ ನಮಗೆ ಪೇಷನ್ಸು ಇರೋಂಗಿಲ್ಲ, ಬೆಳಗ್ಗೆ ಟೈಮು ಇರೋಂಗಿಲ್ಲ. ಸೊ ಈ ಥರ ಒಂದು ಪೌಡ್ರ್ ಮಾಡಿ ಇಟ್ಕೊಂಬಿಟ್ಟಪ್ಪ ಅಂದ್ರೆ ಬೆಳಗ್ಗೆ ಒಂದು ಬಿಸಿ ನೀರಾಗ ಹಾಕಿ ನಾವು ಕುಡಿಯೋದ್ರಿಂದ ನಮ್ಗೆ ಭಾಳ ಹೆಲ್ತ್ ಬೆನಿಫಿಟ್ಸ್ ಬರೀ ಒಂದು ಸ್ಪೂನ್ ಪೌಡ್ರ್ನಾಗ ಸಿಗ್ತೈತಿ. ಸೊ ಈ ಥರ ನಾವು ಪೌಡ್ರ್ ಮಾಡಿ ಒಂದು ಈ ಗ್ಲಾಸ್ ಜಾರ್ನಾಗ ಸ್ಟೋರ್ ಮಾಡಿ ಇಟ್ಕೋಬೋದು. ಏನಿಲ್ಲ ಅಂದರೂ ನಮಗಿದು 1 ತಿಂಗಳಾದ್ರೂ ಏನೂ ಹಾಳಾಗಂಗಿಲ್ಲ. ಯಾಕಂದರೆ ಕರಿಬೇವನ್ನ ಚೆಂದಂಗೆ ಒಣಗಿಸಿ ಪೌಡ್ರ್ ಮಾಡಿರ್ತೈತಿ. ಈಗ ಸೊ ಬೆಳಗ್ಗೆ ನಾವೀಗ ಒಬ್ಬರು ಕುಡಿಯೋರಿದ್ದು ಅಂದ್ರೆ 1 ಗ್ಲಾಸ್ ನೀರು, ಅಥವಾ ಇಬ್ಬರು ಕುಡಿಯೋರಿದ್ದು ಅಂದರೆ 2 ಗ್ಲಾಸ್ ನೀರು ಬಿಸಿ ಫುಲ್ ಕಡಕ್ ನೀರಿಗೆ ನಾವು 1 ಸ್ಪೂನ್ ಹಾಕ್ಕೊಂಡು ಡೈರೆಕ್ಟಾಗಿ ಗ್ಲಾಸ್ನಾಗ ಕುಡಿದ್ರೂ ನಡಿತೈತಿ. ಇಲ್ಲಾಂದರೆ ಈ ಥರ 1-2 ನಿಮಿಷ ಅದನ್ನು ಕುದಿಸಿ ಆಮೇಲೆ ನಾವು ಒಂದು ಗ್ಲಾಸಿಗೆ ಹಾಕ್ಕೊಂಡು ಆರಾಮಾಗಿ ಕುಡಿದ್ರೂ ನಡಿತೈತಿ.
ಬಟ್ ಏನಂದ್ರೆ ಕುಡಿಯುವಾಗ ಭಾಳ ಅಂದ್ರೆ ಭಾಳ ಕಹಿ ಇರ್ತೈತಿ. ಬಟ್ ಏನು ಕಹಿ ಇರ್ತೈತಿಲ್ಲ ಅದು ನಮ್ಗೆ ಭಾಳ ಹೆಲ್ತಿಗೆ ಯೂಸ್ಫುಲ್ ಇರ್ತೈತಿ. ಸೊ ನಮಗೆ ಬಾಯಿಗೆ ಅಥವಾ ನಾಲಿಗೆಗೆ ರುಚಿ ಕೊಡೋ ವಸ್ತುಗೂ ನಾವು ಭಾಳ ಇಂಪಾರ್ಟೆನ್ಸ್ ಕೊಡ್ತೀವಿ. ಬಟ್ ಈ ಕಹಿ ಆದ್ರೂ ನಮಗೆ ಈ ಡ್ರಿಂಕ್ ಏನೈತಿಲ್ಲ ನಮಗೆ ಫುಲ್ ಬಾಡಿ ಒಂಥರ ಪ್ಯೂರಿಫೈ ಮಾಡ್ತೈತಿ ಬೆಳಗ್ಗೆ ನಾವು ಖಾಲಿ ಹೊಟ್ಟೆಯಿಂದ ಕುಡಿಯೋದ್ರಿಂದ. ಸೊ ನೀವು ಎಲ್ಲರೂ ಟ್ರೈ ಮಾಡಿರಿ ಈ ಡ್ರಿಂಕ್ನ. ನಮ್ಗೆ ನಾವು ವೆಯ್ಟ್ ಲಾಸ್ ಮಾಡ್ತೀವೋ ಬಿಡ್ತೀವೋ ಅಟ್ಲೀಸ್ಟ್ ನಮ್ದು ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಏನೈತಿ ಅದು ಕಮ್ಮಿ ಆಗಬೇಕಾಗೈತಿ. ಸೊ ಆ ಒಂದು ದೃಷ್ಟಿಯಿಂದ ಇದು ಭಾಳ ಹೆಲ್ತಿ ಡ್ರಿಂಕ್ ಅಂತ ಹೇಳ್ಬೋದು. ಸೊ ನೀವೆಲ್ಲರೂ ಈ ಥರ ಡ್ರಿಂಕ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳತ್ತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋ ಶೇರ್ ಮಾಡಿರಿ. ಮತ್ತು ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತೀರಿ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.